ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ತೋರಿಸ್ತಾ ಇದ್ದೀನಿ. ಇದು ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ ದೋಸೆ. ಆದರೆ ಇದು ಬೆಣ್ಣೆ ದೋಸೆ ಅಂತ ಹೇಳ್ತಾರಲ್ವ, ದಾವಣಗೆರೆ ಬೆಣ್ಣೆ ದೋಸೆ ಪ್ರಸಿದ್ಧ, ದಾವಣಗೆರೆಯಲ್ಲಿ ಪ್ರಸಿದ್ಧ. ಆ ರೀತಿಯ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೋಟೆಲ್ಗಳಲ್ಲೆಲ್ಲ ಬೆಣ್ಣೆ ದೋಸೆ ಅಂತ ಆರ್ಡ್ರ್ ಕೊಟ್ಟರೆ ಸಿಗತ್ತಲ್ವ, ಆ ಥರದ್ದು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ಬೆಣ್ಣೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ತುಪ್ಪಕ್ಕಿಂತ ಬೆಣ್ಣೆ ಬೇರೆ ಪರಿಮಳ ಬರುತ್ತೆ. ಅಂದರೆ ಬೆಣ್ಣೆ ಕರಗೋದು ಮಾತ್ರ, ಅದು ತುಪ್ಪ ಆಗಲ್ಲ. ಆದ್ದರಿಂದ ಬೆಣ್ಣೆ ಪರಿಮಳ ಇರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ವ್ಯತ್ಯಾಸ ಇದೆ. ದೋಸೆ ನಾರ್ಮಲ್ ಉದ್ದಿನ ದೋಸೆ ಥರ ಅಲ್ಲ ಇದು, ನಾರ್ಮಲ್ ದೋಸೆ ಥರ ಅಲ್ಲ. ಉತ್ತರ ಕರ್ನಾಟಕದವರ ಅಡುಗೆ ಅಲ್ವ ಇದು. ಅಲ್ಲಿ ಈ ಮಂಡಕ್ಕಿ ಜಾಸ್ತಿ ಇರುತ್ತೆ, ಅದರಿಂದ ಮಂಡಕ್ಕಿ ಉಪಯೋಗಿಸ್ತಾರೆ ಅವರು ದಾವಣಗೆರೆ ಬೆಣ್ಣೆ ದೋಸೆಗೆ. ಆದ್ದರಿಂದ ಈ ಮಂಡಕ್ಕಿ ಹಾಕಿ ಮಾಡುವಂತಹ ದೋಸೆ ಇದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಇದಕ್ಕೆ ಸರಿಯಾಗಿ ಮಂಡಕ್ಕಿ ಸ್ವಲ್ಪ ಜಾಸ್ತಿನೇ ಬೇಕು. ಒಂದು 2 ಗ್ಲಾಸ್ ಸರಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. 2-3 ಗ್ಲಾಸ್ವರೆಗೂ ಹಾಕ್ಕೋಬೋದು ನೀವು. ಅಂದರೆ ನೀವು ಹಾಕ್ಕೊಂಡಿರೋ ಅಕ್ಕಿ ಹೊಂದ್ಕೊಂಡು ಅಕ್ಕಿ ಜಾಸ್ತಿ ಹಾಕಿದರೆ ಮಂಡಕ್ಕಿ ಜಾಸ್ತಿ ಹಾಕ್ಕೊಳ್ಳಿ. ಈ ಥರ ಮಂಡಕ್ಕಿ ತೊಗೊಂಡಿದ್ದೀನಿ. ಇದು ಉಪ್ಪು ಇರೋದಾದರೂ ಹಾಕ್ಕೋಬೋದು, ಉಪ್ಪು ಇಲ್ಲದೆ ಇರೋದಾದರೂ ತೊಗೋಬೋದು ನೀವು. ಇದು ಉಪ್ಪು ಇರೋವಂಥದ್ದು. 2 ರೀತಿದು ಸಿಗತ್ತಲ್ವ ಹೊರಗಡೆ. ಇದಕ್ಕೆ 3 ಗ್ಲಾಸ್ ಅಕ್ಕಿ, ದೋಸೆ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ನೀರು ಬಸಿದು ಇಟ್ಟಿದ್ದೀನಿ. ದೋಸೆ ಅಕ್ಕಿ ಅಥವಾ ನುಚ್ಚು ಅಂದರೆ ಬ್ರೋಕನ್ ರೈಸ್ ಆದರೂ ಓಕೆ. ಆಮೇಲೆ ಇಲ್ಲಿ ಉದ್ದಿನ ಬೇಳೆ ನಾನು 1 ಗ್ಲಾಸು ಮತ್ತು 1 ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕಡಿಮೆ ನಮಗೆ. ಬರೀ ಈ ನಾರ್ಮಲ್ ದೋಸೆ ಅಂದರೆ ಉದ್ದಿನ ಬೇಳೆ 3 ಗ್ಲಾಸಿಗೆ 1 ಗ್ಲಾಸ್ ಹಾಕಿದರೆ ಸಾಕಾಗಲ್ಲ. ವೈಟ್ ರೈಸ್ ದೋಸೆ ಅಕ್ಕಿಗೆ 1 ಗ್ಲಾಸಿಗೆ 3 ಗ್ಲಾಸಿಗೆ 1 ಗ್ಲಾಸ್ ಹಾಕಿದರೆ ಗಟ್ಟಿಯಾಗತ್ತೆ ದೋಸೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಉದ್ದು ಹಾಕಬೇಕಾಗತ್ತೆ. ಆದರೆ ಇದಕ್ಕೆ ಬೆಣ್ಣೆ ದೋಸೆಗೆ ಉದ್ದಿನಬೇಳೆ ಸ್ವಲ್ಪ ಕಡಿಮೆನೇ ಹಾಕೋದು, ಗಟ್ಟಿನೇ ಮಾಡೋದು. ಆದರೆ ಮೆತ್ತಗೆ ಮಾಡೋದು ಈ ಮಂಡಕ್ಕಿಯಿಂದಾಗಿ. ಮಂಡಕ್ಕಿ ಜಾಸ್ತಿ ಹಾಕಿದರೆ ಮೆತ್ತಗಾಗತ್ತೆ. ಮಂಡಕ್ಕಿ ಜಾಸ್ತಿ ಹಾಕ್ಕೊಂಡು ಮಾಡುವಂತಹ ದೋಸೆ ಇದು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ನೆನೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಒಂದು 10 ನಿಮಿಷ, ರುಬ್ಬೋದಕ್ಕಿಂತ ಒಂದು 10 ನಿಮಿಷ ಮೊದಲು ಹಾಕಿದರೆ ಸಾಕು, ಅದು ಬೇಗ ನೆನೆಯುತ್ತೆ. ಇದು ಅಕ್ಕಿ ಮಾತ್ರ ಒಂದು 5-6 ಗಂಟೆ ನೆನೆಸ್ಬಿಟ್ಟು, ಅಕ್ಕಿ ಉದ್ದು 6 ಗಂಟೆ ನೆನೆಸ್ಬಿಟ್ಟು ನೀರು ಬಸಿದ್ಬಿಟ್ಟು ಇಟ್ಟಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ಒಂದು ಚಮಚದಷ್ಟು ಮೆಂತ್ಯಕಾಳಿದೆ ಅಕ್ಕಿ ಉದ್ದಿನ ಜೊತೆ. ಉದ್ದು, ಮೆಂತ್ಯಕಾಳು, ಅಕ್ಕಿ, ಈ ಮೂರನ್ನು ಮತ್ತು ಮಂಡಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ಒಟ್ಟು ರುಬ್ಕೊಳ್ಳಿ. ಎಲ್ಲವನ್ನು ನುಣ್ಣಗೆ ರುಬ್ಕೊಳ್ಳಿ ಸೇರಿಸ್ಕೊಂಡು. ಉದ್ದಿನ ದೋಸೆಗೆ ರುಬ್ಬಿದ ಹಾಗೆ, ನಾರ್ಮಲ್ ನಾವು ದೋಸೆಗೆ ರುಬ್ಬಿದ ಹಾಗೆ ರುಬ್ಬಿಬಿಟ್ಟು ದೋಸೆ ಹಿಟ್ಟಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ದೋಸೆಯ ವಿಶೇಷತೆಯೇ ಅದೇ, ಮಂಡಕ್ಕಿ ಜಾಸ್ತಿ ಹಾಕಿ ಮೆತ್ತಗೆ ಮಾಡೋದು. ಉದ್ದಿನಬೇಳೆಯಿಂದ ಅಲ್ಲ, ಉದ್ದಿನಬೇಳೆ ಹಾಕ್ತೀವಿ ಸ್ವಲ್ಪ ಅಷ್ಟೇ, ಜಾಸ್ತಿ ಅಲ್ಲ. ಅಂದರೆ 3 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ, 1 ಚಮಚ ಮೆಂತ್ಯ, 2 ಗ್ಲಾಸ್ ಮಂಡಕ್ಕಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಆ ಥರ ನೀವು ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ದೋಸೆ. ಆ ಮಂಡಕ್ಕಿ ಹಾಕೋದ್ರಿಂದ ದೋಸೆ ಒಂದು ಟೆಕ್ಸ್ಚರೇ ಬೇರೆ ಇರುತ್ತೆ. ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಕಲಸಿ ಮುಚ್ಚಿಟ್ಟಿರಿ. ಈಗ ಒಂದು ಈರುಳ್ಳಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ದೋಸೆ ಜೊತೆ ತಿನ್ನೋಕ್ಕೆ. ಇದಕ್ಕೆ ಈಗ ದೊಡ್ಡ ಕಪ್ಪಲ್ಲಿ 1 ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. 3 ಅಷ್ಟು ಬ್ಯಾಡಗಿ ಮೆಣಸು, 3 ಮೆಣಸಿನಷ್ಟು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು, ಅಥವಾ ಗುಂಟೂರು ಮೆಣಸು ಬೇಕು ಅಂದರೆ ಹಾಕ್ಕೋಬೋದು ಒಂದು. ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸಾಕಾಗತ್ತೆ ಪರಿಮಳಕ್ಕೆ. ನಾನು 1 ಕಪ್ ತೆಂಗಿನಕಾಯಿ ತೊಗೊಂಡಿರೋದ್ರಲ್ವ, ಆದ್ದರಿಂದ. ಮತ್ತು ಅರ್ಧ ಇಟ್ಟಿದ್ದೀನಿ, ಮಧ್ಯಾಹ್ನ ಅಡುಗೆ ಮಾಡೋಕೆ ಉಪಯೋಗಿಸ್ಕೊಳ್ಳೋಣ ಅಂತ. ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಅಗತ್ಯ ಇಲ್ಲ, ಚೆನ್ನಾಗಿ ಆಗಲ್ಲ, ಅಷ್ಟು ಬೇಕಾಗಲ್ಲ. ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡಿರೋದು ತೋರಿಸಿಲ್ಲ ನಾನಿಲ್ಲಿ. ಇದಕ್ಕೆ ಉಪ್ಪು ಇದೆ ಅದರಲ್ಲಿ. ಇದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರೋಂಥ ಈರುಳ್ಳಿ ಚಟ್ನಿ ಆಗುತ್ತೆ. ನುಣ್ಣಗೆ ರುಬ್ಕೋಬೇಕು, ಏನು ತರಿ ಎಲ್ಲ ಆಗಬೇಕು ಅಂತಿಲ್ಲ. ಚಟ್ನಿ ನುಣ್ಣಗೆ ರುಬ್ಕೋಬೋದು, ಚೆನ್ನಾಗಿ ಆಗುತ್ತೆ. ಅದರಿಂದ ಈರುಳ್ಳಿ ಪರಿಮಳದಿಂದಾಗಿ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ರುಚಿ ಬರುತ್ತೆ. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಬ್ಯಾಡಗಿ ಮೆಣಸು ಅಥವಾ ಒಂದು ಗುಂಟೂರು ಮೆಣಸು ಬೇಕು ಅಂದರೆ ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ 3 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹಾಕ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಆಗುತ್ತೆ ಇದು. ಈ ದೋಸೆಗೆ ಚಟ್ನಿ ತುಂಬ ಚೆನ್ನಾಗಿ ಆಗುತ್ತೆ ಇದು, ಬೆಣ್ಣೆ ದೋಸೆ ಜೊತೆ, ಉದ್ದಿನ ದೋಸೆ ಜೊತೆ ಎಲ್ಲ. ನೋಡಿ, ಹಿಟ್ಟು ಹುಳಿ ಬಂದಿದೆ, ನಿನ್ನೆನೆ ರುಬ್ಬಿಟ್ಟಿರೋದು. ಇದು ನಾನು ಚಟ್ನಿ ಬೆಳಗ್ಗೆ ಮಾಡಿರೋದು, ನಿನ್ನೆ ರಾತ್ರಿನೇ ನಾನು ರುಬ್ಬಿಟ್ಟಿದ್ದೀನಿ.
ಒಂದು 8 ಗಂಟೆ ಹೊತ್ತಲ್ಲಿ ಚೆನ್ನಾಗಿ ಹುಳಿ ಬಂದಿದೆ ದೋಸೆಗೆ. ತುಂಬ ರುಚಿಯಾಗಿರುವಂತಹ ಒಂದು ಟೆಕ್ಸ್ಚರ್ ಬರುತ್ತೆ, ಒಂದು ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಉದ್ದಿನ ದೋಸೆ ಇದು ಬಂದಿದೆ. ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಈಗಾಗಲೇ, ರುಬ್ಬುವಾಗಲೇ ಹಾಕ್ಕೊಂಡಿದ್ದೀನಿ, ತೋರಿಸಿಲ್ಲ. ನೀವು ಇಲ್ಲಾಂದರೆ ಆಮೇಲೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ಈಗ ತವಾ ಹೆಂಚು ಕಾಯಕ್ಕಿಟ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ಹೆಚ್ಚು ದಪ್ಪಗೂ ಮಾಡಬಾರ್ದು, ಹೆಚ್ಚು ತೆಳ್ಳಗೆಯೂ ಮಾಡಬಾರ್ದು. ಬೆಣ್ಣೆ ದೋಸೆ ತುಂಬ ತೆಳ್ಳಗಿರಲ್ಲ, ಹಾಗಂತ ತುಂಬ ದಪ್ಪ ಅಲ್ಲ, ನಮ್ಮ ಉದ್ದಿನ ದೋಸೆ ದಪ್ಪಕ್ಕೆ ಮಾಡೋ ಥರ ಅಲ್ಲ, ಹಾಗಂತ ತುಂಬ ತೆಳ್ಳಗೆ ಮಾಡಲ್ಲ, ಪೇಪರ್ ತೆಳ್ಳಗೆ ಮಾಡಲ್ಲ. ಈ ಥರ ಮಾಡ್ತೀವಿ. ಇದನ್ನು ಹೀಗೆ ಬೇಯಿಸ್ಕೋಬೋದು, ಬೇಕು ಅಂದರೆ ಸ್ವಲ್ಪ ಮುಚ್ಚಿದರೆ ಸ್ವಲ್ಪ ಬೇಗ ಆಗುತ್ತೆ. ನನಗೆ ಮುಚ್ಚಿ ಬೇಯಿಸೋ ಅಭ್ಯಾಸ, ಯಾಕಂದರೆ ಮೇಲಿಂದಲೂ ಬೇಯುತ್ತೆ ಅಂತ, ಬೇಗ ಆಗುತ್ತೆ ಅಂತ ಅದನ್ನು ಮುಚ್ತಾ ಇದ್ದೀನಿ. ಮುಚ್ಚಬೇಕಾದ ಅಗತ್ಯನೂ ಇಲ್ಲ, ಓಪನ್ ಆಗಿಯೂ ಬೇಯಿಸ್ಕೋಬೋದು, ಏನಾಗಲ್ಲ, ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಹೆಚ್ಚು ಟೈಮ್ ತಗೊಳುತ್ತೆ ಅಷ್ಟೇ. ಈಗ ಇದರ ಮೇಲೆ ಬೆಣ್ಣೆ ಸೇರಿಸ್ಕೋಬೇಕು. ನೀವು ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಸೇರಿಸ್ಕೋಬೇಕು. ಈ ದೋಸೆಯಲ್ಲಿ ಇರೋದೇ ಬೆಣ್ಣೆ ಪರಿಮಳ. ಆ ಬೆಣ್ಣೆ ಕರಗಿದಾಗ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಬೆಣ್ಣೆ ತುಪ್ಪ ಆಗಬಾರ್ದು, ಅದಕ್ಕೆ ದೋಸೆ ಬೆಂದ ಮೇಲೆ ಈ ಥರ ಮೇಲಿಂದ ಬೆಣ್ಣೆ ಹಾಕಿಬಿಟ್ಟು ಆಮೇಲೆ ಎಬ್ಬಿಸಬೇಕು. ಬೆಣ್ಣೆ ಕರಗಿದರೆ ಸಾಕು, ಆಗ ಬೆಣ್ಣೆಯ ಪರಿಮಳ ಬರುತ್ತೆ ನೋಡಿ. ಆ ಬೆಣ್ಣೆ ಪರಿಮಳ ಬೇರೆ ಇರುತ್ತೆ, ತುಪ್ಪದಂಗಲ್ಲ, ಬೇರೆ ರುಚಿ ಈ ಥರ ಬರುತ್ತೆ. ಇದನ್ನು ಬೆಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕ್ಕೋಬೇಕಾಗತ್ತೆ, ಸರಿಯಾಗಿ ಇಡೀ ದೋಸೆ ಬೆಣ್ಣೆ ಪರಿಮಳ ಬರಬೇಕಾಗತ್ತೆ. ಪೂರ್ತಿ ಹಾಕ್ಕೊಳ್ಳಿ ನೋಡಿ. ಈ ಥರ ಎಬ್ಬಿಸ್ಬಿಟ್ಟು ತಿರುವಿ ಹಾಕಬೇಕಾದ ಅಗತ್ಯ ಇಲ್ಲ, ಅಷ್ಟು ದಪ್ಪ ಏನಿರಲ್ಲ, ಡೈರೆಕ್ಟಾಗಿ ಹಾಗೆ ಮಡಿಸ್ಬಿಟ್ಟು ತೆಗಿಬೋದು. ನೀವು ಕಬ್ಬಿಣದ ಹೆಂಚಲ್ಲೂ ಮಾಡ್ಕೋಬೋದು. ನಾನಿವತ್ತು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ, ಯಾವಾಗಲೂ ಕಬ್ಬಿಣದ ಹೆಂಚಲ್ಲೇ ಮಾಡೋದು. ಇವತ್ತು ಸುಮ್ಮನೆ ಒಂದು ಚೇಂಜ್ಗೋಸ್ಕರ ಇದರಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ, ಅಂದರೆ ಒಂಥರ ಗರಿನೂ ಇರುತ್ತೆ, ಮೆತ್ತಗೇನೂ ಇರುತ್ತೆ. ತುಂಬ ತೆಳ್ಳಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ದಪ್ಪಗೇ ಮಾಡ್ಕೋಬೇಕು ನೋಡಿ. ಇದು ಮೆತ್ತಗೆ ಬರೋದು ಮಂಡಕ್ಕಿಯಿಂದಾಗಿ ನೋಡಿ, ಆ ಕಣ್ಣು ಬೀಳತ್ತಲ್ವ ನೋಡಿ, ಆ ಟೆಕ್ಸ್ಚರ್ ಬರೋದು ಮಂಡಕ್ಕಿಯಿಂದಾಗಿ. ಅವಲಕ್ಕಿ ಅಲ್ಲ, ಮಂಡಕ್ಕಿನೇ ಹಾಕ್ಕೋಬೇಕು, ಅವಲಕ್ಕಿ ಹಾಕ್ಕೋಬಾರ್ದು, ಮಂಡಕ್ಕಿನೇ ಹಾಕ್ಕೋಬೇಕು. ಅದರಲ್ಲೇ ಮೆತ್ತಗೆ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು ದೋಸೆ, ನಮ್ಮಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಇದಕ್ಕೆ ಬೆಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ತುಪ್ಪಕ್ಕಿಂತ ಜಾಸ್ತಿ ಸ್ವಲ್ಪ ಹೆಚ್ಚೇ ಬೆಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಣ್ಣೆ ಸ್ವಲ್ಪ ಗಟ್ಟಿ ಇದೆ, ಅದನ್ನು ಸ್ವಲ್ಪ ಹೊತ್ತಿಟ್ಟರೆ ಅದು ನೀರಾಗತ್ತೆ. ಪೂರ್ತಿ ದೋಸೆಗೆ ಬರೋ ಥರ ಬೆಣ್ಣೆ ಹಚ್ಕೋಬೇಕು ನೋಡಿ. ಈ ಥರ ಪೂರ್ತಿ ದೋಸೆಗೆ ಬರಬೇಕು. ತುಂಬ ರುಚಿಯಾಗತ್ತೆ ಇದು, ಚಟ್ನಿ ಜೊತೆ ಸೇರಿಸ್ಕೊಂಡು ತಿನ್ನೋಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಗೊತ್ತಾಗತ್ತೆ, ಇಷ್ಟ ಆಗುತ್ತೆ ಬೆಣ್ಣೆ ಪರಿಮಳ ಯಾವ ರುಚಿ ಬರುತ್ತೆ ಅಂತ. ಸಾಮಾನ್ಯವಾಗಿ ನಾವು ತುಪ್ಪ ಹಾಕೋದಲ್ವ, ಇದು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇದಕ್ಕೆ ಹೇಳೋದು, ಮೇಲಿಂದ ಬೆಣ್ಣೆ ಹಾಕ್ತಾರೆ ಅವರು, ಅದಕ್ಕೋಸ್ಕರ. ಅಲ್ಲಿ ದಾವಣಗೆರೆಯಲ್ಲಿ ತುಂಬ ಫೇಮಸ್, ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಫೇಮಸ್ ಇರತ್ತಲ್ವ, ಧಾರವಾಡ ಪೇಡ ಆ ಥರ ಇದ್ದಂಗೆ, ಬೆಳಗಾವಿ ಏನು ಇದು ಗೋಕಾಕಿಂದು ಕರದಂಟು, ಬೆಳಗಾವಿ ಕುಂದ ಅಲ್ವಾ, ಹಾಗೆ ಬೇರೆ ಬೇರೆ ರೀತಿ ಫೇಮಸ್ ಇರುತ್ತೆ ಅಲ್ವಾ. ಅದೇ ಥರ ದಾವಣಗೆರೆ ಬೆಣ್ಣೆ ದೋಸೆ. ಆದರೆ ಇಲ್ಲಿ ಹೋಟೆಲ್ಗಳಲ್ಲೆಲ್ಲ ಸಿಗತ್ತೆ ಬೆಂಗಳೂರಲ್ಲಿ, ಅದು ಇದೇ ರುಚಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕೆಂಪಾಗಿ ಬರುತ್ತೆ, ಚೆನ್ನಾಗಿ ಗರಿ ಗರಿನೂ ಇರುತ್ತೆ, ಮೆತ್ತಗೇನೂ ಇರುತ್ತೆ, ರುಚಿಯಾಗಿರುತ್ತೆ, ಭಾರಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಟೇಸ್ಟಿ, ನನಗಂತೂ ತುಂಬ ಇಷ್ಟ ಆಯ್ತು ಈ ಥರ ಮಾಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.